ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಅಯ್ಯೋ ಏನಾಯ್ತು ಹೇಳಿ ಮೇಲೆ. ಏನಾಯ್ತು? ನಂಗೆ ತುಂಬಾ ಕಾಲು ನೋವಮ್ಮ. ನಡೀತಾ ತಂತಾನಾಗೆ ಬಿದ್ಬಿಡ್ತೀನಿ. ಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ. ಯಾವ್ದಾದ್ರು ಪಕ್ಕದಲ್ಲಿದ್ರೆ ಬೀಳವಾಗ ಸಹಾಯ ಮಾಡ್ತಾರೆ ಅಂತ ಯಾವ್ದಾದ್ರು ಪಕ್ಕದಲ್ಲೇ ನಡೀತಾ ಇರ್ತೀನಿ. ನೀವು ಮುಂದಕ್ಕೆ ಹೋಗ್ಬಿಟ್ರಿ, ನನ್ ಬಿದೋದೆ ಅವ. ಅಯ್ಯೋ ಕ್ಷಮಿಸಿ, ನಂಗೆ ಗೊತ್ತಿರ್ಲಿಲ್ಲ ನೀವ್ ಈ ಸ್ಥಿತಿಲಿ ಪ್ರದಕ್ಷಿಣೆ ಹಾಕ್ಬೇಕಾ. ನಿಮ್ ಕಡೆಯವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಬರ್ತೀನಿ. ನೀವೊಬ್ರೇ ಬಂದಿರೋದಾ? ಏನ್ ಮಾಡೋದು, ಎಲ್ಲ ಇದ್ದು ಒಂಟಿ. ನಾನು ಕಟ್ಕೊಂಡ್ ಹೆಂಡ್ತಿಗೆ ನನ್ ಕಂಡ್ರೆ ಆಗೋದಿಲ್ಲ. ಕೋಪ ಮಾಡ್ಕೊತಾಳೆ, ಜಗಳ ಕಾಯ್ತಾಳೆ. ಇನ್ ಮಕ್ಕಳು ಮರಿ ಅಂತ ಏನೂ ಇಲ್ಲ. ಮನೇಲಿದ್ರೆ ನಂದು ನನ್ನ ಹೆಂಡ್ತಿದ್ದು ಜಗಳಕ್ಕೆ ಹಂಚೆಲ್ಲ ಹಾರೋಗ್ಬಿಡುತ್ತೆ. ಅಲ್ಲಿ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಹೀಗೆ ಅವ. ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ. ನೀವ್ ಈ ಸ್ಥಿತಿಲಿ ಇಷ್ಟೊಂದ್ ದೂರ ಬರೋದು ಒಳ್ಳೇದಲ್ಲ. ನೀವೇನಾದ್ರೂ ಬರ್ಬೇಕಂತಿದ್ರೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ. ಅಯ್ಯೋ ಬಂಗಾರಿ, ಹಿಂಗಾದ್ರೂ ಎಷ್ಟು ಕಾಳಜಿ ನನ್ನ ಮೇಲೆ. ಆದ್ರೆ ನಂಗೆ ಯಾರಿದಾರವ್ವ? ಈಗ ನೋಡು, ಮನೆಗೆ ಹೋಗ್ಬೇಕಂದ್ರೂ ಆಗಲ್ಲ. ಹೆಂಡ್ತಿನ್ ಕರ್ಸ್ಕೊಳ್ಳಿ. ಅವಳಗ್ ಬಾರೆ ಅಂತ ಕರೆದ್ರೆ ಗುರ್ರ ಅಂತಾಳೆ. ಎಂತ ಹೆಂಡ್ತಿ ಅವರು? ಮದ್ವೆ ಆದ್ಮೇಲೆ ಜೊತೆಗಿದ್ ನೋಡ್ಕೋಬೇಕಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಯ್ಯೋ ಅವಳಗ್ ಬೈಬೇಡವ್ವ. ಬೈದಲ್ಲೇ ಇನ್ನೇನ್ ಮಾಡ್ಲಿ? ನಿಮ್ಮನ್ನ ಇಂಥ ಸ್ಥಿತಿಲಿ ಒಂಟಿ ಮಾಡಿದಾರಲ್ಲ, ನಿಮ್ಮನ್ನ ಕರ್ಕೊಂಡೋಗಕ್ಕೆ ಅವ್ರು ಬರ್ಲಿಲ್ಲ ಅಂದ್ರೆ ಹೇಗೆ ಹೋಗ್ತೀರಾ? ಅವ್ರ ಫೋನ್ ನಂಬರ್ ಕೊಡಿ, ನಾನು ಫೋನ್ ಮಾಡ್ತೀನಿ. ಹೌದಾ? ಬೇಡ ಅನ್ಸುತ್ತೆ. ಕೈಯಾಳಿ ಅವಳು ಘೋರಕಾರವಾಗಿ ನಿನಗೆ ಬೈಯಕ್ ಶುರು ಮಾಡ್ಬಿಡ್ತಾಳೆ. ಹಿಂಗೆ ಯಾಕಮ್ಮ ಸುಮ್ಮನೆ? ನನ್ ಯಾಕೆ ಅವ್ರು ಬೈತಾರೆ? ತಪ್ಪಿರೋದು ಅವ್ರದ್ದು, ನಂದಲ್ಲ. ಫೋನ್ ಕೊಡಿ ನೀವು. ಸರಿ ತಗೊಳವ್ವ. ಲಾಕ್ ಹೇಳಿ. ನಂಬರು ಹೇಳ್ತೀನಿ, ಡಯಲ್ ಮಾಡವ್ವ. 96 ಏಯ್, ಯಾರ್ ನೀನು? ಇದ್ ನನ್ ನಂಬರ್ ತಾನೆ? ಯಾರ್ ನೀನ್ ಹೇಳು? ಅಯ್ಯೋ ಬಂಗಾರಿ, ಆಗ್ಲಿಂದ ನನ್ ಹಿಂದೆನೆ ಸುತ್ತುತ್ತಿರುವಾಗ್ಲೇ ಅನುಮಾನ ಬಂತು. ಯಾರಂತ ಹೇಳು? ಅದು ಬರ್ರಿ ಬರ್ರಿ. ದೇವರ ದರ್ಶನ ಬಹಳ ಚೆನ್ನಾಗತ್ತ. ನನಗಂತೂ ಸಮಾಧಾನ ಆಗ್ಬಿಡ್ತ. ಬಾ 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 ಬಾ. ರಸಪರ ನಮಸ್ಕಾರ. ನಮಸ್ಕಾರ. ಇಲ್ಲ, ಗುರುಗಳು ನೋಡ್ಬಿಟ್ಟು 7 ದಿವಸ ಹೋಗ್ಬಿಡ್ತು. ಮರ್ತೇ ಬಿಟ್ವಲ್ಲ. ಮದುವೆ ಗೊತ್ತಾದ ಮೇಲೆ ಹೋಗೇ ಇಲ್ಲ. ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಮದುವೆ ಬರ್ಬೇಕು ಅಂತ ಹೇಳ್ಬರ್ಬೇಕು. ಹ್ಞೂ ರೀ, ಹೋಗ್ಬರುವ. ಆಮೇಲೆ ಇದು ಅನ್ನ ಸಂತರ್ಪಣೆಗೆ 500 ರೂಪಾಯಿ ಕೊಡ್ಬೇಕು, ಜ್ಞಾಪಿಸ್ಕೊ. ಇದಕ್ಕೆ ಎಂಥದ್ದು ಪಂಚಾಮೃತ ಅಭಿಷೇಕಕ್ಕೂ ಬರ್ಸ್ಬಿಟ್ಟಿದ್ದೀನಿ. ಇವಾಗ ಮಾಡ್ತಾರೆ. ನಮ್ಮ ಪತ್ನಿ ಒಳ್ಳೇದಾಗಬೇಕಲ್ಲ, ಅದಕ್ಕೆ. ಯಾಕಮ್ಮಿ, ಯಾಕೆ ಹಿಂಗಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ವಿ,
ಸಾಲದ ವಿಚಾರ ಮರ್ತು ಬಿಡಮ್ಮಿ, ಖುಷಿಯಾಗಿರು. ಅಯ್ಯಯ್ಯೋ, ಈ ಬೇತಾಳ ಯಾಕೆ ಫೋನ್ ಮಾಡ್ತೈತೆ? ಎತ್ತದೇ ಬೇಡ. ಬಿಡೋ ಕೈನಾ. ಯಾರೋ ನೀನು? ನನ್ನನ್ನು ಎಲ್ಲಿಗೆ ಎಳ್ಕೊಂಡು ಹೋಗ್ತಿದ್ಯಾ? ಅಪ್ಪ ಇನ್ ಕರಿತೀನೀಗ. ಯಾಕೋ ನಗ್ತಿದ್ಯಾ? ಈಗ ನೀನ್ ಯಾರು ಅಂತ ಹೇಳಲಿಲ್ಲ ಅಂದ್ರೆ ಅಯ್ಯೋ ಹೊಡಿಬೇಡ. ನಾನು ನೀವಾ? ಎಸ್, ನಾನೇ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ? ಹೆಂಗಿತ್ತು ಶಾಕು? ನನ್ನ ಹೆಂಡತಿ ಯಾರಂತ ಗೊತ್ತಾಯ್ತಾ? ಅಯ್ಯೋ ಕೋಪಿಸ್ಕೋಬೇಡ. ಆಮೇಲೆ ನನ್ನ ಹೆಂಡತಿ ಬಗ್ಗೆ ಸುಳ್ಳು ಹೇಳಿದ್ನಲ್ಲ, ಗಯ್ಯಾಳಿ ಜಗಳಗಂಟಿ ಅಂತ, ಅದು ನಿಜ ಅಂತ ಆಗ್ಬಿಡುತ್ತೆ. ಯಾಕೆ ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಯಾಕೆ ಹೀಗಿದೆಯಾ? ಇಷ್ಟ ಆಗಿರುತ್ತೆ, ನೀನ್ ತೋರ್ಸ್ಕೊಳಲ್ಲ. ನೀವ್ ಯಾಕೆ ಬರಕ್ ಹೋದ್ರಿ? ಅಯ್ಯ, ಹಿಂಗ್ ಕೇಳಿದ್ರೆ ಏನ್ ಹೇಳೋದು? ಇದೊಂಥರ ವಿಚಿತ್ರ ಪ್ರಶ್ನೆ. ಕಣ್ಣನ ಹತ್ರ ರೆಪ್ಪೆ ಯಾಕಿದೆ ಅಂತ ಕೇಳ್ದ ಹಾಗಾಯ್ತು. ಪದ್ಮಿನಿ, ಈ ಜನ್ಮ ಪೂರ್ತಿ ನೀನೆಲ್ಲಿರ್ತೀಯೋ ಅಲ್ಲೇ ನಾನಿರೋದು. ನಿನ್ ಜೊತೆ ಇಲ್ಲ ಅಂದ್ರೆ ನೀನ್ ಪ್ರಶ್ನೆ ಮಾಡ್ಬೇಕು ಯಾಕಿಲ್ಲ ಅಂತ. ಒಂದ್ ತಿಳ್ಕೊ, ನಿನ್ ನೆರಳಿಗಿಂತ ಒಂದ್ ಹೆಜ್ಜೆ ಹತ್ರ ನಿಂಗೆ ನಾನು. ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಹೋಗ್ಬೇಕು. ಮನೆಯವರೆಲ್ಲ ನನಗೋಸ್ಕರ ಕಾಯ್ತಿರ್ತಾರೆ. ಒಂದ್ ನಿಮಿಷ, ನಿಂಗೋಸ್ಕರ ಬೇರೆನೋ ಕಾಯ್ತಿದೆ ಅಲ್ಲಿ. ಏನು? ಬಾ ನನ್ ಜೊತೆ. ಅಮ್ಮಾಜಿ, ನಮ್ಮ ನಂದನ್ ಪದ್ಮಿನಿ ಮದುವೆ ಇನ್ವಿಟೇಷನ್ ಕಾರ್ಡ್ದು ಸ್ಯಾಂಪಲ್ ಪ್ರಿಂಟ್ ಇದು, ಒಂದ್ಸಲ ನೋಡಿ. ನಿಮ್ಗಿಷ್ಟ ಆದ್ರೆ ಇದನ್ನೇ ಪ್ರಿಂಟ್ ಹಾಕ್ಸ್ತೀನಿ ಅಮ್ಮಾಜಿ. ತುಂಬಾ ಇಷ್ಟ ಆಯ್ತು. ಇದ್ರಲ್ಲಿ ಅವ್ರ ಹೆಸರು ನೋಡಿ. ಇದು ನಿಮ್ಮ ಮೊಮ್ಮಗನ ಮದುವೆ ಲಗ್ನ ಪತ್ರಿಕೆ. ಈ ಟೈಮಲ್ಲಿ ಅಪ್ಪಾಜಿ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಅವ್ರು ಇಲ್ಲದೆ ಇರ್ಬೋದು, ಆದ್ರೆ ನಂದನ್ ಮದುವೆ ಅವ್ರ ಕನಸು. ಇವತ್ತು ಅದು ಆಗ್ತಿದೆಯಲ್ಲ, ನನಗಂತೂ ಇವತ್ತು ತುಂಬಾ ತೃಪ್ತಿ ಅನಿಸ್ತಿದೆ. ತುಂಬಾ ಇಷ್ಟ ಆಯ್ತು. ಅಮ್ಮಾಜಿ, ಹಾಗಾದ್ರೆ ಈಗಲೇ ಪ್ರಿಂಟ್ ಮಾಡಿ ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ ಬೇಡ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಮಾಲ್ತಿ, ವೀರೇಂದ್ರ,
ನೀವಿಬ್ರು ರೆಡಿಯಾಗಿ ಹೊರಗಡೆ ಹೋಗಿ ಬರಬೇಕು. ರೀ, ಇದ್ದಕ್ಕಿದ್ದಾಗೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಅವ್ರ ತಲೆನಲ್ಲಿ ಅದು ಏನೇನು ಓಡಾಡುತ್ತೋ ಯಾರಿಗೊತ್ತು. ಸರಿ, ಪದ್ಮಿನಿಯಲ್ಲಿ ಅಣ್ಣಯ್ಯ ಇಲ್ಲೇ ಎಲ್ಲ ಹೋಗಿರ್ಬೇಕು. ಅಲ್ಲಿ ಅಲ್ಲಿ ಅಕ್ಕ ಅಕ್ಕ ಏನು ಅಪ್ಪಯ್ಯ, ಯಾರೋ ಅಕ್ಕನ್ ಕೈ ಇಟ್ಕೊಂಡ್ ಕರ್ಕೊಂಡು ಹೋದ್ರು ಅಪ್ಪಯ್ಯ. ಇವನು ಹೇಳ್ತಿದ್ಯಾ? ಯಾರು ಕರ್ಕೊಂಡು ಹೋದ್ರು? ನನ್ಗೂ ಗೊತ್ತಿಲ್ಲ, ಅಕ್ಕನ್ ಕೈ ಯಾರೋ ಇಟ್ಕೊಂಡ್ ಕರ್ಕೊಂಡು ಹೋದ್ರು. ನಾನ್ ನೋಡ್ದೆ. ಯಾವ ಕಡೆಗೆ? ಅಲ್ಲಿ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅಲ್ಲಿ ಪೂಜೆ ನಡೀತಾ ಇದೆ, ನಾನು ಹೋಗ್ಬೇಕು. ಬಾಯ್. ಏನ್ ಮಾಡ್ತಿದ್ದೀರಾ? ಇರು. ನೋಡ್ರಿ, ಎಲ್ರು ಒಂದೊಂದು ದಿಕ್ಕಾಗ ಹೋಗ್ಬಿಟ್ಟು ಹುಡುಕ್ರಿ ಎಲ್ಲವ್ರೆ ಅಂತ. ಪೂರ್ವಿ ನೀ ಹಿಂಗೋಗು, ನೀವಿಬ್ರು ಹಿಂಗೋಗಿ ಹಾಕಳಿ ಚಪ್ಲಿ. ಇಷ್ಟ ಆಯ್ತಾ? ಇಷ್ಟ ಆಗದೆ ಇರುತ್ತಾ? ಶಾಕಿಗೆ ಮಾತುಗಳೇ ಬರ್ತಿಲ್ಲ ಮೇಡಮ್ ಅವ್ರಿಗೆ. ನೋಡ್ ಪದ್ಮಿನಿ, ಈಗ ಓಪನ್ ಮಾಡಿದ್ದು ಡಿಕ್ಕಿನಲ್ಲ, ನನ್ನ ಹಾರ್ಟನ್ನ. ಇಲ್ಲೇನಿದೆಯೋ ಅದಿಲ್ಲಿ ಕಾಣ್ತಿದೆ. ನಂದೊಂದು ಕಿಡ್ನಿ ಮಾರ್ಬಿಟ್ಟಾದ್ರು ನನ್ನ ಹೆಣ್ಮಕ್ಳು ಮದುವೆ ಮಾಡ್ತೀನಿ. ಸ್ವಾಮಿ ಬಡವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ದುಡ್ಡೇ ನಮ್ ಕಡಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ಏನ್ ಹಾಗೆ ನಿಂತ್ಬಿಟ್ಟೆ? ಇಷ್ಟ ಆಯ್ತಾ? ಸಾಲ ಮಾಡ್ಬೇಕಾದ್ರೆ ತಿಂಗಳ ಕೊಡ್ತೀನಿ ಅಂತ ಹೇಳಿ ಈಗ ತಲೆ ಮಸ್ಕೊಂಡು ಓಡಾಡ್ತಿದ್ಯಾ? ಇವಳು ಮದುವೆಗೆ ಅನಿಸ್ತೈತೆ ಸೇಟು ತವ ಭುಜಂಗ ಸಾಲ ತಗೊಂಡಿರೋದು. ಇಲ್ಲ,